ನೀವೇನಾದರೂ ಒಂದು 15,000ದಲ್ಲಿ ಒಂದು ಮೊಬೈಲ್ನ ಹುಡುಕ್ತಾ ಇದ್ದೀರಾ ಅಂದರೆ, ಸೊ ಇದೊಂದು ರಿಪಬ್ಲಿಕ್ ಡೇ ಸ್ಟಾರ್ಟ್ ಆಗ್ತಾಯಿದೆ. ಸೊ ಇನ್ನೊಂದು ದಿನ ಅಂತ ಏನೋ ತೋರಿಸ್ತಾ ಇತ್ತು ರಿಪಬ್ಲಿಕ್ ಡೇ ಸ್ಟಾರ್ಟ್ ಆಗುವಂಥದ್ದು. ಸೊ ಅದರಲ್ಲಿ ನೀವು ಆ್ಯಕ್ಚುಲಿ ಈ ಮೊಬೈಲ್ನ ನೀವು ಅವ್ರಿಗೆ ಗಿಫ್ಟಾಗಿ ಕೊಡ್ಬೋದು, ಅಥವಾ ಯೂಸ್ ಮಾಡೋಕ್ಕೆ ಆಮೇಲೆ 4 to 5 years ಆರಾಮಾಗಿ ಯೂಸ್ ಮಾಡ್ಬೋದು ಈ ಮೊಬೈಲು. ಸೊ ಕೆಲವೊಂದಿಷ್ಟು 5 ಮೊಬೈಲುಗಳಿದ್ದಾವೆ, ನಾನು ಡಿಸ್ಕ್ರಿಪ್ಷನಲ್ಲಿ ಕೂಡ ಲಿಂಕನ್ನು ಹಾಕಿರ್ತೀನಿ. ಸೊ ನಿಮ್ಗೇನಾದರೂ ಇಷ್ಟ ಆಯಿತು ಅಂದರೆ ಆ ಮೊಬೈಲ್ನು ಕೂಡ ನೀವು ಹೋಗಿ ಪರ್ಚೇಸ್ ಮಾಡುವಂಥದ್ದು. ಸೊ ಬನ್ನಿ, ಈ ಲಿಸ್ಟಲ್ಲಿ ಯಾವ್ಯಾವ ಮೊಬೈಲು ನಿಮಗೆ ಇದೆ ಅಂತ ನಾವು ತಿಳಿಸ್ಕೊಡ್ತೀನಿ. ಸೊ ಒನ್ ಬೈ ಒನ್ನು ನಿಮ್ಗೆ ಆಲ್ರೆಡಿ ಗೊತ್ತಿರ್ಬೋದು, ಕೆಲವೊಂದಿಷ್ಟು ಮೇಜರ್ ಫೋನ್ಗಳು ನಿಮಗೆ ಆಲ್ಮೋಸ್ಟ್ ಮಾರ್ಕೆಟ್ನಲ್ಲಿ ಸಿಗುತ್ತೆ. ಸೊ ವಿವೋ ಆಗಿರ್ಬೋದು, ರಿಯಲ್ಮಿ ಆಗಿರ್ಬೋದು, ಹಾಗೆಯೇ ಸ್ಯಾಮ್ಸಂಗ್ ಆಗಿರ್ಬೋದು, ಹಾಗೆಯೇ ಪೋಕೋ ಆಗಿರ್ಬೋದು. ಸೊ ಈ ಎಲ್ಲ ಒಂದು ಟಾಪ್ ಮೊಬೈಲ್ ಬ್ರ್ಯಾಂಡ್ಗಳು ನಿಮಗೆ ಆಲ್ಮೋಸ್ಟ್ 15,000 ಅಥವಾ 13,000 ಒಳಗಡೆ ಒಂದು ಒಳ್ಳೆ ಮೊಬೈಲ್ಸ್ಗಳ್ನ ಲಾಂಚ್ ಮಾಡಿದ್ದಾರೆ. ಸೊ ಅದರಲ್ಲಿ ಮೊದಲನೇ ಮೊಬೈಲ್ ಯಾವುದಪ್ಪ ಅಂದರೆ ನಿಮ್ಗೆ ವಿವೋ T4 ಲೈಟ್ 5G ಫೋನು. ಸೊ ನೋಡ್ತಾ ಇರ್ಬೋದು ನೀವು, ಈ ಸೆಗ್ಮೆಂಟಲ್ಲಿ ಅತಿಯಾದಂಥ ಬ್ರೈಟೆಸ್ಟ್ ಫೋನು 5G ಸ್ಮಾರ್ಟ್ ಫೋನ್ ಆಗಿದೆ ಇದು. ಹಾಗೆ ನೀವು 1000 ನಿಟ್ಸ್ ಕೂಡ ಇದರಲ್ಲಿ ನಿಮಗೆ ಸಿಗುತ್ತೆ. ಹಾಗೆಯೇ IP64 ಡಸ್ಟ್ ಆ್ಯಂಡ್ ವಾಟರ್ ರೆಸಿಸ್ಟೆಂಟ್ ಕೂಡ ಇದರಲ್ಲಿ ಸಿಗುತ್ತೆ. ನಂತರ ನಿಮಗೆ ಬ್ಯಾಟ್ರಿ ಏನಾದ್ರು ಜಾಸ್ತಿ ಮೊಬೈಲ್ ಯೂಸ್ ಮಾಡ್ತಾರೆ ಅಂದರೆ 6000 mAh ಬ್ಯಾಟ್ರಿ ಸಿಗ್ತಾಯಿದೆ. ಸೊ 6000 mAh ಅಂದ್ರೇ ಆಲ್ಮೋಸ್ಟ್ ನಿಮಗೆ ಆರಾಮಾಗಿ ಒಂದೂವರೆ ದಿನ ಬ್ಯಾಟ್ರಿ ಬಂದುಬಿಡುತ್ತೆ. ಆಮೇಲೆ ಮೋಸ್ಟ್ ಆಫ್ ದ ಜನ ಈ ಸೆಗ್ಮೆಂಟಲ್ಲಿರೋ ಮೊಬೈಲ್ ಯೂಸ್ ಮಾಡ್ತಿದ್ದಾರೆ ಅಂದರೆ, ಸೊ ಅಷ್ಟೊಂದು ಬ್ಯಾಟ್ರಿ ಅಂದರೆ ಯೂಸ್ ಮಾಡಲ್ಲ. ಸೊ ಇವ್ರಿಗೆ ಆಲ್ರೆಡಿ ಒಂದೂವರೆ ದಿನ ಆರಾಮಾಗಿ ಬಂದುಬಿಡುತ್ತೆ. ಸೊ ಇದು ಕೂಡ ನೀವು ಕನ್ಸಿಡರ್ ಮಾಡ್ಬೋದು. ಇನ್ನು ನಿಮಗೆ ಇದು ಮೊಬೈಲ್ನ ಜೊತೆಗೆ ಕೂಡ ನಿಮಗೆ ಒಂದು ಚಾರ್ಜರ್ ಕೂಡ ಸಿಗ್ತಾಯಿದೆ. ನೀವು 1 ಲಕ್ಷ ಮೊಬೈಲ್ ತೊಗೊಂಡ್ರೂ ಚಾರ್ಜರ್ ಸಿಗಲ್ಲ ಈ ಕಾಲದಲ್ಲಿ. ಸೊ ನಿಮಗೆ ಇದರಲ್ಲೊಂದು ಚಾರ್ಜರ್ ಕೂಡ ಸಿಗ್ತಾಯಿದೆ. 6000 mAh ಬ್ಯಾಟ್ರಿ ಇದೆ ಇದರಲ್ಲಿ. ಸೊ ಹಾಗೆಯೇ ಮೊದಲೇ ಹೇಳ್ದಂಗೆ IP64 ಸೊ ವಾಟರ್ ರೆಸಿಸ್ಟೆಂಟ್ ಕೂಡ ಇದೆ ಈ ಮೊಬೈಲು. ಸೊ ನಂತರ ನಿಮಗೆ ಕ್ಯಾಮ್ರಾ ಬಗ್ಗೆ ಮಾತಾಡಬೇಕಂದ್ರೆ 50 MP ರೇರ್ ಕ್ಯಾಮ್ರಾ ಇದೆ. ಹಾಗೆಯೇ 2 MP ಬೊಕೆ ಕ್ಯಾಮ್ರಾ ಏನು ಬರುತ್ತೆ ಅದು ಬರುತ್ತೆ. ನಂತರ 5 MP ಫ್ರಂಟ್ ಕ್ಯಾಮ್ರಾ ಇದೆ ನಿಮಗೆ. ಸೊ ಇದೊಳ್ಳೆ ಪರ್ಫಾರ್ಮೆನ್ಸ್ ಇರುವಂಥ ಮೊಬೈಲ್ ಇದಾಗಿರುವಂಥದ್ದು. ಸೊ ಇನ್ನು ನಿಮಗೆ ಇಂಟೆಲಿಜೆಂಟ್ AI ಎಕ್ಸ್ಪೀರಿಯೆನ್ಸ್ ಕೂಡ ಇದರಲ್ಲಿದೆ. ಸೊ ನೀವು ನೋಡ್ತಾ ಇರ್ಬೋದು. ಸೊ ಇಮೇಜಸಲ್ಲಿ ತೋರಿಸ್ತಾ ಇದ್ದೀನಿ. ನಂತರ ನಿಮಗೆ ಇದರಲ್ಲಿ ಪ್ರೊಸೆಸರ್ ಯಾವುದಪ್ಪ ಅಂದರೆ ಮೀಡಿಯಾಟೆಕ್ ಡೈಮೆನ್ಸಿಟಿ 6300 ಪ್ರೊಸೆಸರ್ ಕೂಡ ಸಿಗ್ತಿರುವಂಥದ್ದು. ಸೊ 122 ಸ್ಕೋರ್ ನೋಡ್ತಾ ಇರ್ಬೋದು. 4,33,000 ಪ್ಲಸ್ಸು ನಿಮಗೆ 122 ಸ್ಕೋರ್ ಕೂಡ ಬಂದಿರುವಂಥದ್ದು. ಸೊ ಇನ್ನು ನೀವು 10,000 ರೇಂಜಲ್ಲಿ ಒಂದು ಮೊಬೈಲ್ ನೋಡ್ತಾ ಇದ್ದೀರಾ ಅಂದರೆ, ಸೊ ಅರೌಂಡ್ 128 GB 64 GB ಪ್ಲಸ್ 4 GB ರ್ಯಾಮ್ ಬರುತ್ತೆ. ಸೊ ಜಾಸ್ತಿ ಏನು ಗೇಮ್ಸ್ ಏನೂ ಆಡೋಲ್ಲ. ಸೊ ನಾರ್ಮಲಾಗಿ ಯೂಸ್ ಮಾಡ್ತಿದ್ದಾರೆ ಅಂದರೆ, ಸೊ ನೀವು ಒಂದು 11,000 ರೂಪಾಯಿಗೆ ಒಂದು ವಿವೋ T4 ಲೈಟ್ ಏನಿದೆ, ಸೊ ಇದೊಂದು ಮೊಬೈಲ್ನ ಇಸ್ಕೊಡ್ಬೋದು. ಸೊ ನಿಮ್ಗೆ ಒಂದು ಸ್ವಲ್ಪ ಜಾಸ್ತಿ ರ್ಯಾಮ್ ಬೇಕು ಅಂದರೆ, ಸೊ ಅದರ ತಕ್ಕನಾಗೆ ನಿಮಗೆ ರೇಟ್ ಚೇಂಜ್ ಆಗುತ್ತೆ. ಇದೊಂದು ಒಳ್ಳೆ ಮೊಬೈಲು, ನೀವು ಕನ್ಸಿಡರ್ ಮಾಡ್ಬೋದು ನೀವೇನಾದರೂ ಮೊಬೈಲ್ನ ಗಿಫ್ಟ್ ಮಾಡ್ತಿದ್ದೀರಾ ಅಂದರೆ. ಇನ್ನು ಲಿಸ್ಟಲ್ಲಿ 2ನೇ ಮೊಬೈಲ್ ಯಾವುದಪ್ಪ ಅಂದರೆ, ಅದು ನಿಮ್ಮ ಮೋಟೋರೋಲಾ ಬ್ರ್ಯಾಂಡ್ ಕಡೆ ಒಂದು. ಸೊ ನೀವೇನಾದರೂ ಮೋಟೋರೋಲಾನ ಇಷ್ಟಪಡ್ತೀರಾ, ಸೊ ಮೋಟೋರೋಲಾ ಮೊಬೈಲ್ ಬೇಕು ಅಂತ ಅನಿಸಿದ್ರೆ, ಸೊ ಈ 15,000 ಅಥವಾ 13,000 ಒಳಗಡೆ ಇದು ಕೂಡ ಒಂದು ಮೊಬೈಲ್ನ ನೀವು ಕನ್ಸಿಡರ್ ಮಾಡ್ಬೋದು. ಸೊ ಬನ್ನಿ ಇದರ ಸ್ಪೆಸಿಫಿಕೇಷನ್ ಬಗ್ಗೆ ಮಾತಾಡೋಣ. ಸೊ ನೀವು ನೋಡ್ತಾ ಇದ್ದೀರಾ ಅರೌಂಡ್ 128 GB ಪ್ಲಸ್ 4 GB ಮೊಬೈಲು ನಿಮಗೆ ಅರೌಂಡ್ 11,000 ರೂಪಾಯಿಗೆ ಸಿಗುತ್ತೆ. ಸೊ 10,999. ಸೊ ಇನ್ನು ಕ್ಯಾಮ್ರಾ ಬಗ್ಗೆ ಮಾತಾಡಬೇಕಂದ್ರೆ 50 MP ಪ್ಲಸ್ 8 MP ರೇರ್ ಕ್ಯಾಮ್ರಾ ಬರುತ್ತೆ. ಸೊ 16 MP ಫ್ರಂಟ್ ಕ್ಯಾಮ್ರಾ ಬರುತ್ತೆ. ಹಾಗೆಯೇ ನಿಮಗೆ 6.72 ಇಂಚ್ ಫುಲ್ HD ಡಿಸ್ಪ್ಲೇ ಬರ್ತಾಯಿದೆ ಇದರಲ್ಲಿ, LCD ಡಿಸ್ಪ್ಲೇ. ಸೊ ಇದು ಕೂಡ ಅರೌಂಡ್ 5,000 mAh ಬ್ಯಾಟ್ರಿ ಕೂಡ ನಿಮಗೆ ಸಿಗ್ತಾ ಇರುವಂಥದ್ದು. ಸೊ ಇದು ಕೂಡ ಆರಾಮಾಗಿ ಒಂದೂವರೆ ದಿನ ಬರುತ್ತೆ ನಿಮಗೆ. ನೀವೇನಾದರೂ ಈ ಸೆಗ್ಮೆಂಟಲ್ಲಿ ಇರೋರಿಗೆ ಮೊಬೈಲ್ ಕೊಟ್ಟರೆ, ಸೊ ಆರಾಮಾಗೆ ಒಂದೂವರೆ ದಿನ 2 ದಿನ ಆರಾಮಾಗಿ ಯೂಸ್ ಮಾಡ್ತಾರೆ. ಸೊ ಇದೊಂದು ಕೂಡ ಒಳ್ಳೆ ಮೊಬೈಲು. ಸೊ ನೀವು ರಿವ್ಯೂಸ್ ಕೂಡ ನೋಡ್ತಾ ಇರ್ಬೋದು. ಸೊ ಅರೌಂಡ್ ಒಳ್ಳೆ ರಿವ್ಯೂ ಕೂಡ ಈ ಮೊಬೈಲ್ಗೆ ಬಂದಿದೆ. ಸೊ ಈ ಮೊಬೈಲು ಕೂಡ ನೀವು ಕನ್ಸಿಡರ್ ಮಾಡ್ಬೋದು. ಸೊ ಇನ್ನು ನನ್ನ ಲಿಸ್ಟಲ್ಲಿ 3ನೇ ಮೊಬೈಲ್ ಯಾವುದಪ್ಪ ಅಂದರೆ, ಅದು ರಿಯಲ್ಮಿ P3X 5G ಅಂತ ಒಂದು ಮೊಬೈಲು. ಸೊ ಇದು 45 ವೋಲ್ಟ್ ಚಾರ್ಜರ್ ಕೊಡ್ತಾ ಇದ್ದಾರೆ ನಿಮಗೆ. ಹಾಗೆಯೇ 6000 mAh ಬ್ಯಾಟ್ರಿ. ಸೊ ಇದು ಕೂಡ ಆರಾಮಾಗಿ ಒಂದೂವರೆ ದಿನ ನಿಮಗೆ ಬಂದುಬಿಡುತ್ತೆ. ಸೊ IP69 ಡಸ್ಟ್ ಆ್ಯಂಡ್ ವಾಟರ್ ರೆಸಿಸ್ಟೆಂಟು. ಹಾಗೆಯೇ ನಿಮಗೆ 45 ವೋಲ್ಟ್ ಚಾರ್ಜರ್ ಕೊಟ್ಟಿರೋದ್ರಿಂದ ಸೊ ಒಳ್ಳೆ ಚೆನ್ನಾಗಿ ಬೇಗ ಚಾರ್ಜ್ ಆಗುತ್ತೆ.
ಹಾಗೆಯೇ ಇದರಲ್ಲಿ ನಿಮಗೆ ಮೀಡಿಯಾಟೆಕ್ಕು ಡೈಮೆನ್ಸಿಟಿ 6400 ಪ್ರೊಸೆಸರ್ ಕೊಡ್ತಾ ಇದೆ. ಸೊ ಇದು ಕೂಡ ಒಂದು 5G ಚಿಪ್ಸೆಟ್ಟು. ನಂತರ ನಿಮಗೆ IP69 ಹಾಗೆಯೇ ವಾಟರ್ ರೆಸಿಸ್ಟೆಂಟು, ಸೊ ನೀರಲ್ಲೂ ಕೂಡ ಬಿದ್ದರೆ ಅಷ್ಟೊಂದು ಬೇಗ ಹಾಳಾಗೋಲ್ಲ. ಸೊ ಈ ರೀತಿಯೆಲ್ಲ ಹೊಂದಿರುವಂಥ ಒಂದು 5G ಸ್ಮಾರ್ಟ್ಫೋನ್ ಇದು. ಸೊ ಇದು ಕೂಡ ನೀವು ಕನ್ಸಿಡರ್ ಮಾಡ್ಬೋದು. ನಿಮಗೇನಾದರೂ ರಿಯಲ್ಮಿದಲ್ಲಿ ಇಷ್ಟ ಆಗಿದೆ ಅಂದರೆ ಈ ಒಂದು ಫೋನ್ನ ನೀವು ಕನ್ಸಿಡರ್ ಮಾಡ್ಬೋದು. ಸೊ ಇನ್ನು ಒಂದು ನನ್ನ ಲಿಸ್ಟಲ್ಲಿ 4ನೇಯ ಮೊಬೈಲ್ ಯಾವುದಪ್ಪ ಅಂದರೆ ಅದು ಪೋಕೋ M7 5G. ಸೊ ಇದು ಕೂಡ ಅರೌಂಡ್ 11,000ಗೆ 11,500ಕ್ಕೆ ನಿಮಗೆ 10,500ಕ್ಕೆ ಈ ಮೊಬೈಲು ಸಿಗ್ತಿರುವಂಥದ್ದು. ಸೊ ಇದರನ್ನು ಇನ್ನು ಸ್ಪೆಸಿಫಿಕೇಷನ್ ಬಗ್ಗೆ ಮಾತಾಡಬೇಕು ಅಂದರೆ ಸೊ ಇದರಲ್ಲೂ ಕೂಡ 6GB ರ್ಯಾಮ್ ಹಾಗೆ 128GB ರಾಮ್ ಸಿಗ್ತಾ ಇರೋದು. ಹಾಗೆಯೇ 4th ಜನರೇಷನ್ನು 5G. ಸೊ ಆಕ್ಟಾಕೋರ್ ಪ್ರೊಸೆಸರ್, ಹಾಗೆಯೇ 2.2 GHz ಕ್ಲಾಕ್ ಸ್ಪೀಡ್ ಸಿಗ್ತಾ ಇದೆ. ನಂತರ 50 MP ರೇರ್ ಕ್ಯಾಮ್ರಾ ಸಿಗ್ತಾಯಿದೆ, ಹಾಗೆಯೇ 8 MP ಫ್ರಂಟ್ ಕ್ಯಾಮ್ರಾ ಸಿಗ್ತಾಯಿದೆ. ಸೊ ಇನ್ನು ದೊಡ್ಡ ಡಿಸ್ಪ್ಲೇ ಕೂಡ ಸಿಗ್ತಾಯಿದೆ, ಅದು 6.88 ಇಂಚು. ಸೊ ಆ ಹಳೆ ಮೊಬೈಲಲ್ಲಿ ಮಾತಾಡೋದಂತೆ ಇದೊಂದು ಸ್ವಲ್ಪ ದೊಡ್ಡ ಮೊಬೈಲ್ ಅನಿಸ್ತಾ ಇರ್ಬೋದು. ಸೊ ಹಾಗೆಯೇ 5160 mAh ಮೆಗಾ ಬ್ಯಾಟ್ರಿ ಕೊಡ್ತಾ ಇರುವಂಥದ್ದು. ಸೊ ನೀವು ನೋಡ್ತಾ ಇದ್ದೀರಾ. ಸ್ಟ್ಯಾಂಡ್ ಬೈ ಆಗಿ ನೀವು ಏನಾದರೂ ಯೂಸ್ ಮಾಡ್ತೀನಿ ಅಂದರೆ 30 ಡೇಸ್ ಆಗಿ ಬರುತ್ತೆ. ಕಾಲಿಂಗ್ಗೆ ಮಾಡ್ತೀನಿ ಅಂದರೆ ಸೊ 56 hours ಬರುತ್ತೆ. ಹಾಗೆಯೇ ವೀಡಿಯೋ ಸ್ಟ್ರೀಮಿಂಗ್ ಮಾಡ್ತೀನಿ ಅಂದರೆ 12 hours ಬರುತ್ತೆ. ಸೊ 24 hours ಫಾರ್ ಸೋಷಿಯಲ್ ಮೀಡಿಯಾ, ಸೊ ಆನ್ಲೈನ್ ಶಾಪಿಂಗ್, ಈ ಥರ ಎಲ್ಲ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಸೊ ರಿವ್ಯೂ ಕೂಡ ಒಂಥರ ನಾನು ನೋಡಿರೋಂಥ ರಿವ್ಯೂದಲ್ಲಿ ಇದೊಂದು ಕೂಡ ಚೆನ್ನಾಗಿದೆ ಮೊಬೈಲು. ಸೊ ಈ ಮೊಬೈಲ್ನು ಕೂಡ ನೀವು ಕನ್ಸಿಡರ್ ಮಾಡ್ಬೋದು. ನೀವೇನಾದರೂ ಸ್ಯಾಮ್ಸಂಗ್ ಲವರ್ಸ್ ಆಗಿದ್ದಾರೆ, ಸೊ ನಿಮ್ಮ ಮನೆಯಲ್ಲಿ ಆಲ್ರೆಡಿ ಸ್ಯಾಮ್ಸಂಗ್ ಮೊಬೈಲ್ಸ್ನ ಸೊ ಎಲ್ಲರೂ ತೊಗೊಂಡಿದ್ದಾರೆ. ಸೊ ನಿಮಗೆ ಅದೇ ಮೊಬೈಲ್ ಇಷ್ಟ, ಸೊ ಆ ಥರ ಸ್ಮೂತ್ UI ಆಗಿರ್ಬೋದು, ಸೊ ಇದೆಲ್ಲ ಯೂಸ್ ಮಾಡ್ತೀರಾ, ಮೊಬೈಲ್ನ ನೀವು ಏನಾದರೂ ಕೊಡ್ತೀರಾ ಅಂದ್ಕೊಂಡ್ರೆ ಸೊ ಸ್ಯಾಮ್ಸಂಗ್ ಲವರ್ಸ್ಗೂ ಕೂಡ ಈ ಸ್ಯಾಮ್ಸಂಗ್ ಗ್ಯಾಲಕ್ಸಿ M16 5G ಅನ್ನೋಂಥ ಒಂದು ಮೊಬೈಲು ಕೂಡ ಅವೈಲೇಬಲ್ ಇದೆ ಅಂಡರ್ 11,000ಅಲ್ಲಿ. ಸೊ ಈ ಸದ್ಯಕ್ಕೆ ಇವೆಲ್ಲ ಔಟ್ ಆಫ್ ಸ್ಟಾಕ್ ಇರ್ಬೋದು. ಸೊ ನೆಕ್ಸ್ಟು ಬರುತ್ತೆ, ಈಗ ಏನದು ರಿಪಬ್ಲಿಕ್ ಡೇ ಏನು ಸ್ಟಾರ್ಟ್ ಆಗ್ತಿದೆ ಆವಾಗೆಲ್ಲ ನಿಮಗೆ ಈ ಮೊಬೈಲು ಸೇಲಿಗೆ ಸಿಗುತ್ತೆ. ಸೊ ಸಿಕ್ಕಿಲ್ಲ ಅಂದರೆ ನೆಕ್ಸ್ಟ್ ವರ್ಷನ್ ಏನಿದೆ ಸೊ ಆ ಮೊಬೈಲ್ನ ಕೂಡ ತಗೋಬೋದು. ಸೊ ಇದು ಒಂದು ಕೂಡ ಒಳ್ಳೆಯ ಸೆಗ್ಮೆಂಟಲ್ಲಿರುವ ಒಂದು ಮೊಬೈಲು. ಬಟ್ ಬ್ಯಾಟ್ರಿ ಅಷ್ಟೊಂದು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಸ್ಯಾಮ್ಸಂಗ್ಗಳಲ್ಲಿ. ಸೊ ನೀವೇನಾದರೂ ಬ್ಯಾಟ್ರಿ ಸ್ವಲ್ಪ ಜಾಸ್ತಿ ನೋಡ್ತೀರಾ, ಬೇರೆದೆಲ್ಲ ಕಾಂಪ್ರಮೈಸ್ ಆಗ್ತೀರಾ ಅಂದರೆ ನಾನು Vivo T4 ಏನಿದೆ ಸೊ ಆ ಮೊಬೈಲ್ನ ಚೂಸ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನೀವೇನಾದರೂ ಸ್ವಲ್ಪ UI ಚೆನ್ನಾಗಿದೆ, ಇನ್ನೊಂದು ಸ್ವಲ್ಪ ಕಸ್ಟಮೈಸಬಲ್ ಮಾಡಬೇಕು ಅಂದರೆ ಸೊ ರಿಯಲ್ಮಿ ಮತ್ತು ಮೋಟೋ ಅಥವಾ ವಿವೋದಲ್ಲಿ ತೊಗೋಬೋದು. ಸ್ಯಾಮ್ಸಂಗ್ ಅಷ್ಟೊಂದು ಬ್ಯಾಟ್ರಿ ಬರೋದಿಲ್ಲ. ಸೊ ಇನ್ನು ನಿಮಗೆ ಸ್ಯಾಮ್ಸಂಗ್ ಬೇಕೇ ಬೇಕು ಅಂದರೆ ಸೊ ಈ ಮೊಬೈಲ್ನ ಕನ್ಸಿಡರ್ ಮಾಡ್ಬೋದು. 4GB ರ್ಯಾಮ್ ಹಾಗೆ 120GB ರ್ಯಾಮ್ ಸಿಗುತ್ತೆ, ಹಾಗೆ 2.4 GHz ಕ್ಲಾಕ್ ಸ್ಪೀಡಲ್ಲಿ ವರ್ಕ್ ಆಗುತ್ತೆ ಈ ಮೊಬೈಲು. ಹಾಗೆಯೇ 50 MP ರೇರ್ ಕ್ಯಾಮ್ರಾ ಸಿಗುತ್ತೆ, ಹಾಗೆ 6.7 ಇಂಚ್ ಸಿಗುತ್ತೆ ಡಿಸ್ಪ್ಲೇ, ಹಾಗೆಯೇ 5000 mAh ಬ್ಯಾಟ್ರಿ ಸಿಗುತ್ತೆ. ಸೊ ನೋಡ್ಬೋದು ನೀವು ಕ್ಯಾಮ್ರಾ. ಸೊ ಈ ಎಲ್ಲ ಮೊಬೈಲ್ಗಳು 1 year ವ್ಯಾರಂಟಿ ಸಿಗುತ್ತೆ, ಹಾಗೆಯೇ 6 month ಬಾಕ್ಸಲ್ಲಿ ಏನಿದೆ ಆಕ್ಸೆಸರೀಸ್ಗೆ ಅದಕ್ಕೆ ವ್ಯಾರಂಟಿ ಸಿಗುತ್ತೆ. ಸೊ ಈ ಒಂದು ನೀವು ರಿಪಬ್ಲಿಕ್ ಸೇಲ್ ಏನು ಸ್ಟಾರ್ಟ್ ಆಗ್ತಿದೆ ಸೊ ಅದರಲ್ಲಿ ನೀವು ಈ ಮೊಬೈಲ್ಸ್ನ ತಗೊಳೋಕ್ಕೆ ಟ್ರೈ ಮಾಡ್ಬೋದು. ಸೊ ನೀವೇನಾದರೂ ಯಾರಿಗಾದ್ರು ಮೊಬೈಲ್ ಈ ಅಂಡರ್ ಬಜೆಟಲ್ಲಿ ಕೊಡ್ತಿದ್ದೀರ ಅಂದರೆ ಸೊ ಎಲ್ಲ ಟಾಪ್ ಮೊಬೈಲ್ಗಳು ಯಾವ್ಯಾವಿದೆ ಸೊ ಇದೆಲ್ಲ ನೀವು ಕನ್ಸಿಡರ್ ಮಾಡ್ಬೋದು. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಟೆಕ್ ನ್ಯೂಸು. ಇದೇ ರೀತಿ ವಿಡಿಯೋಗಳಿಗಾಗಿ ನಮ್ಮ ವಿನ್ನರ್ ಬಿಟ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ತಾರೆ. ಸೊ ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಬಾಯ್, ಹ್ಯಾವ್ ಎ ನೈಸ್ ಡೇ.